ನವ ವಿವಾಹಿತೆಯೊಬ್ಬಳು ಗಂಡನ ಮನೆಯಲ್ಲಿ ಕೊಟ್ಟಂತಹ ಕಿರುಕುಳಕ್ಕೆ ಬೇಸತ್ತು ನೇಣಿಗೆ ಕೊರಳನ್ನು ಒಡ್ಡಿದ್ದಾಳೆ. ಮದುವೆಯಾದ 2 ತಿಂಗಳಿಗೆ ಈ ಯುವತಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು. ಈ ಒಂದು ದುರಂತ ನಡೆದಿರುವುದು ಕಲಬುರಗಿ ನಗರದ ದುಬೈ ಕಾಲೋನಿಯಲ್ಲಿ. ತನ್ನ ತವರು ಮನೆಯಲ್ಲಿಯೇ ಆಕೆ ಸಾವಿಗೆ ಶರಣಾಗಿರುವಂಥದ್ದು. 19 ವರ್ಷದ ಭಾಗ್ಯಶ್ರೀ ಎನ್ನುವ ಯುವತಿ ಆತ್ಮಹತ್ಯೆಗೆ ಶರಣಾದಂತಹ ದುರ್ದೈವಿ. ಡೆತ್ ನೋಟನ್ನು ಬರೆದಿಟ್ಟು ತಾಯಿ ಮನೆಯಲ್ಲಿ ಈಕೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ. ಈಕೆಯ ಸಾವಿಗೆ ಕಾರಣ ಆ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿರುವಂತೆ ತನ್ನ ಗಂಡನ ಮನೆಯಲ್ಲಿ ಕೊಟ್ಟಂತಹ ಕಿರುಕುಳ ಅನ್ನೋದನ್ನು ಆಕೆ ಆ ಡೆತ್ ನೋಟ್ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾಳೆ. ಪ್ರೀತಿಸಿ ಮದುವೆಯಾಗಿದ್ದಂತಹ ಹುಡುಗಿಗೆ ಆಕೆಯ ಅತ್ತೆಯ ಮನೆಯಲ್ಲಿ ಪೀಡಿಸ್ತಾ ಇದ್ರು, ಕಿರುಕುಳವನ್ನು ಕೊಡ್ತಾ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಮದುವೆಯಾದ 2 ತಿಂಗಳಿಗೆ ಆಕೆ ಕೊನೆಯುಸಿರನ್ನು ಎಳೆದಿರುವಂಥದ್ದು. ನೇಣಿಗೆ ಕೊರಳೊಡ್ಡಿ ತನ್ನ ಜೀವವನ್ನು ಕಳೆದುಕೊಂಡಿರುವಂಥದ್ದು. ನಮ್ಮ ಕಲಬುರಗಿ ಪ್ರತಿನಿಧಿ ಬಜರಂಗಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಜರಂಗಿ, ಕೇವಲ 19 ವರ್ಷ, ಮದುವೆಯಾಗಿ 2 ತಿಂಗಳು, ಅದು ಕೂಡ ಪ್ರೀತಿಸಿ ಮದುವೆಯಾಗಿದ್ದರಂತೆ. ಯಾವ ರೀತಿಯ ಕಿರುಕುಳವನ್ನು ಕೊಡ್ತಾ ಇದ್ರು? ಸಾವಿನ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಮಟ್ಟಕ್ಕೆ ಹೋಗುವಂಥ ಕಿರುಕುಳವನ್ನು ಏನು ಕೊಟ್ಟಿದ್ರು ಅತ್ತೆ ಮನೆಯವರು? ಹಾಗೆ ಆ ಆರೋಪಿಗಳೇನಿದ್ದಾರೆ ಅತ್ತೆ ಮನೆಯ ಕಡೆಯವರು, ಅವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರಾ? ನವೀನ, ಈ ಒಂದು ಘಟನೆ ನಡೆದಿರುವಂತದ್ದು ಕಲಬುರಗಿ ನಗರದ ದುಬೈ ಕಾಲೋನಿಯ ಒಂದು ಬಡಾವಣೆ ಇದೆ. ಆ ಬಡಾವಣೆಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. 19 ವರ್ಷದ ಭಾಗ್ಯಶ್ರೀ ಅವರ ತಾಯಿ ಮನೆಯಲ್ಲಿಯೇ ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ದು. ಕೇವಲ 2 ತಿಂಗಳ ಹಿಂದಷ್ಟೇ ಈಕೆ ಪ್ರೀತಿ ಮಾಡಿರ್ತಕ್ಕಂಥ ಸಚಿನ್ ಎನ್ನುವನ ಜೊತೆಗೆ ಮದುವೆ ಕೂಡ ಆಗಿತ್ತು. ಮದುವೆ ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಅದಾದ ನಂತರದಲ್ಲಿ, ಮದುವೆ ಆದ ನಂತರದಲ್ಲಿ, ಗಂಡನ ಮನೆಗೆ ಹೋದ ನಂತರದಲ್ಲಿ ಅಲ್ಲಿ ಅವರ ಗಂಡ ಮತ್ತೆ ಗಂಡನ ಕುಟುಂಬಸ್ಥರು ಕಿರುಕುಳ ಕೊಡ್ತಾ ಇದ್ರು ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಯಾಕಂದ್ರೆ ಹೊಡಿ ಬಡಿ ಮಾಡೋದರ ಜೊತೆಗೆ ಒಂದಿಷ್ಟು ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ರು ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಅಂದ್ರೆ ಈ ಒಂದು ಗಂಡನ ಮನೆಯವರ ಕಿರುಕುಳ ತಾಳಲಾರದೆ ಕಳೆದ 2-3 ದಿನಗಳ ಹಿಂದಷ್ಟೇ ತನ್ನ ತಾಯಿ ಮನೆಗೆ ಬಂದಿರತಕ್ಕಂತ ಈ ಒಂದು ಭಾಗ್ಯಶ್ರೀ ಏನಿದ್ದಾಳೆ, ಕೇವಲ 19 ವರ್ಷದ ಭಾಗ್ಯಶ್ರೀ ಮನೆಯಲ್ಲಿಯೂ ಕೂಡ ಗಂಡನ ಮನೆಯವರ ಕಿರುಕುಳದ ಬಗ್ಗೆ ಮಾಹಿತಿ ವಿಚಾರ ಕೂಡ ತಿಳಿಸಿದಳು. ಅದಾದ ನಂತರದಲ್ಲಿ ಮನೆಯಲ್ಲಿ ಯಾರು ಇಲ್ಲದ ಸಂದರ್ಭದಲ್ಲಿ ಏನು ನೇಣಿಗೆ ಕೊರಳೊಡ್ಡಿ ಭಾಗ್ಯಶ್ರೀ ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ದು. ಸದ್ಯಕ್ಕೆ ಈ ಒಂದು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಪೊಲೀಸರು ಕೂಡ ತನಿಖೆ ಆರಂಭ ಮಾಡಿದ್ದಾರೆ. ಈ ಒಂದು ಪೊಲೀಸರ ತನಿಖೆ ನಂತರದಲ್ಲಿ ಗೊತ್ತಾಗಬೇಕಾಗುತ್ತೆ. ಯಾಕಂದ್ರೆ ಪ್ರೀತಿಸಿ ಮದುವೆ ಆಗಿರ್ತಕ್ಕಂಥ ಭಾಗ್ಯಶ್ರೀಗೆ ಯಾವ ರೀತಿ ಕುಟುಂಬಸ್ಥರು ಕಿರುಕುಳ ಕೊಟ್ಟಿದ್ರು, ಯಾಕಂದ್ರೆ ಮದುವೆ ಸಂದರ್ಭದಲ್ಲಿ ಯಾವುದೇ ರೀತಿ ತೊಂದರೆ ಆಗದೆ ಇದ್ದಾಗ ಮದುವೆ ನಂತರದಲ್ಲಿ ಯಾವ ರೀತಿ ಕಿರುಕುಳ ಕೊಟ್ಟಿದ್ರು, ಮತ್ತೇನೆಲ್ಲ ರೀತಿಯ ಹಿಂಸೆಗಳನ್ನು ಮಾಡಿದ್ದಾರೆ ಅನ್ನುವಂತ ವಿಚಾರವನ್ನು ಕೂಡ ಪೊಲೀಸರ ತನಿಖೆ ನಂತರ ಗೊತ್ತಾಗಬೇಕಾಗಿದೆ. ನವೀನ್, ಥ್ಯಾಂಕ್ ಯು ಬಜರಂಗಿ.